and girls, dears and darlings, I am a handicap, but I am not a beggar. ನಾನೊಬ್ಬ ಕಲಾವಿದ. ಸುಂದರವಾದದ್ದನ್ನ ಬಣ್ಣದಲ್ಲಿ ಬಿಡಿಸೋದು ನನ್ನ ಉದ್ಯೋಗ. ಸುಂದರವಾದದ್ದು ಅಂದ್ರೆ ಯಾವುದು ಸುಂದರವಾದದ್ದು? ಹೆಣ್ಣು ಅಂದ್ರೆ ಯಾರು? 16 ಮೊಳ ಸೀರೆ ಉಟ್ಕೊಂಡು ಊರಗಲ ಕುಂಕುಮ ಇಟ್ಕೊಳ್ಳೋ ಪ್ರೇಮ, ಮೀನಾ, ಶ್ರುತಿ ಅಲ್ಲ. ಅದೆಲ್ಲ ಓಲ್ಡ್ ಫ್ಯಾಷನ್. ಈಗೇನಿದ್ರು ಬಿಪಾಶಾ ಬಸು, ಪ್ರಿಯಾಂಕಾ ಚೋಪ್ರಾ, ಯಾನಾ ಗುಪ್ತಾ, ಅವ್ರ ಮೈ ಮೇಲೆ ಬಟ್ಟೆ ಇರುತ್ತೋ ಇಲ್ವೋ ಅವ್ರಿಗೆ ಗೊತ್ತಿರಲ್ಲ. ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿದೀನಿ. ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಬಟ್ಟೆ, ಬೇಡ ಅಂದ್ರೆ ಅದನ್ನು ಕಿತ್ತಿಟ್ಟೆ. Dear friends, see and help me. Come on, help me. Please brothers, come on, help me friends. Come on. Hey man, ಫ್ರೀ ಶೋ ನೋಡ್ಬಿಟ್ಟು ಹಂಗೆ ಹೋಗ್ಬೇಡಿ. ಆಮೇಲೆ ನೀವು ನಂತರ ಹ್ಯಾಂಡಿಕ್ಯಾಪ್ ಆಗ್ಬಿಡ್ತೀರಾ. ಪ್ಲೀಸ್ ಹೆಲ್ಪ್. ಏನ್ ಜನನೇ ರಿಕ್ವೆಸ್ಟ್ ಮಾಡಿದ್ರೆ ತಿರುಗಿಸ್ಕೊಂಡು ಹೋಗ್ತಾರೆ, ಎದುರಿಸಿದ್ರೆ ತಿರುಗಿಬಿಟ್ಟು ಕಾಸು ಹಾಕ್ತಾರೆ. ಅದಕ್ಕೆ ಶನಿದೇವ್ರ ಟೆಂಪಲ್ ಮುಂದೆ ಅಷ್ಟು ದೊಡ್ಡ ಕ್ಯೂ ನಿಂತಿರೋದು. ಎಲ್ಲಿ ಒಕ್ಕರ್ಸ್ಕೊಂಡ್ಬಿಡ್ತಾನೋ ಅಂತ. ವಾಟ್ ನಾನ್ಸೆನ್ಸ್ ಮ್ಯಾನ್. ಯಾವನೋ ಡಬ್ಬ ನನ್ನ ಮಗ ನನಗೆ ಒಕ್ಕರ್ಸ್ಕೊಂಡಿದ್ದು. ಗುರು ನೀನಾ? ನಾನೇ. ಏನಾಯ್ತು ಹೊಸ ಬಿಸ್ನೆಸ್? ಹೋಗ್ರು, ಕಲೆಕ್ಷನ್ ಸೂಪರ್ ಆಗಿದೆ. ಒಂದ್ ಕೆಲಸ ಮಾಡು, ನೀನು ನನ್ನ ಪಕ್ಕದಲ್ಲಿ ಬಂದು ಸೆಟ್ಲ್ ಆಗ್ಬಿಡು. ಇದೇ ತರ ನಿನಗೂ ಒಂದು ಸಿಂಹಾಸನ ರೆಡಿ ಮಾಡ್ಬಿಡ್ತೀನಿ. ನನ್ನ ಮಗ ಕುಂಟಾಲ ಕಂಡ್ರು, ನಮಗೆಲ್ಲ ಮೋಸ ಮಾಡ್ತಾರೆ. ನಿನ್ ಫ್ರೆಂಡ್ಸಾ? ಇವ್ರು ಬರ್ತಾರ ಸ್ಪೀಡ್ ನೋಡಿದ್ರೆ ನಿಜಕ್ಕೂ ನನ್ನ ಹ್ಯಾಂಡಿಕ್ಯಾಪ್ ಮಾಡ್ಬಿಡ್ತಾರೆ ಅಂತ ಕಾಣಿಸುತ್ತೆ. ಎಂತವನು ನಿನ್ಲ ಮಧ್ಯಾಹ್ನ ಬೆಣ್ಣೆ ಬಿರಿಯಾನಿ, ಮಲ್ಯ ಬೀರು ಗ್ಯಾರಂಟಿ ಅನ್ಕೊಂಡಿದ್ದೆ. ಅನ್ಯಾಯ ಬಂದು ಕಲ್ಲಾಕ್ಬಿಟ್ಟಲ್ಲ. ನನ್ ಮಗನ ಬಿರಿಯಾನಿ ತುಂಡ್ಗು ಮಲ್ಯನ್ ತುಂಡ್ಗು ಕಲೆನ ಫುಟ್ಪಾತ್ ಅದನ್ನ ಕೊಲೆ ಮಾಡ್ತಿದ್ದಲ್ಲ, ಇದಕ್ಕೋಸ್ಕರನ ಅಷ್ಟು ಕಷ್ಟಪಟ್ಟು ಆರ್ಟಿಸ್ಟ್ ಆಗಿದ್ದು? ಬಿಕ್ಕದ ಅಂದ್ರೆ ನನ್ನ ಕಲೆ ಮೈಸೂರು ಪ್ಯಾಲೇಸ್ ನಲ್ಲೂ, ಟೈಮ್ಸ್ ಆಫ್ ಇಂಡಿಯಾ ಫ್ರಂಟ್ ಪೇಜ್ ಅಲ್ಲೂ ರಾಜಿಸ್ಬೇಕು ಅಂತ ನನಗೂ ಆಸೆ ಇದೆ ಮ್ಯಾಮ್. ಆದ್ರೆ ಏನ್ ಮಾಡ್ಲಿ, ಪೇಂಟಿಂಗ್ಸ್ ನ ಕೇಳೋರಿಲ್ಲ. ಒಂದ್ ಅಂಡರ್ವೇರ್ ತಗೋಬೇಕಂದ್ರೂ ಅಪ್ಪನ ಪೆನ್ಷನ್ ದುಡ್ಡು ಕೈ ಚಾಚಬೇಕು. ಇನ್ನು ಬಿರಿಯಾನಿ ಬೀರು ಅಂದ್ರೆ ಬಿಚ್ತಾನ ಅವನು. ಅದಕ್ಕೆ ಯಾವ ತರ ಮಾಮೋ, ಇದು ಒಂಥರ ಚೆನ್ನಾಗಿದೆ. ಬೆಳಗಿಂದ ಬೊಂಬಾಟ್ ಕಲೆಕ್ಷನ್. ಒಂದ್ ಕೆಲಸ ಮಾಡು, ಹಿಂದಿನ ರೋಡ್ ನಿನ್ಗೆ ಬಿಟ್ಕೊಡ್ತೀನಿ, ಸೈಲೆಂಟ್ ಆಗಿ ಹೋಗಿ ಸೆಟ್ಲ್ ಆಗ್ಬಿಡು. ಗಾಡಿ ಹಾಕೊಂಡು ನಿಲ್ಸ್ದೆ, ಮತ್ತೆ ಅವ್ರು ಬಂದು ಇಕ್ಲಿ ಅಂತನಾ? ಫೋನ್ ಮಾಡ್ಬೇಕಣ. ಫೋನಾ? ಯಾರಿಗ? ಅದೇ ನನ್ ಲೂಸ್ಗೆ. ಮಾಮ ನೋಡೋ, ಕಲೆಕ್ಷನ್ ಗಂತೂ ಕಲ್ಲ ಹಾಕಿದ್ಯಾ. ಈಗ ನನಗೆ ಹೊಟ್ಟೆ ಹಚ್ತಾ ಇದೆ, ಏನ್ ಮಾಡ್ಲಿ? ಹೋಗ ಐಸ್ ಕ್ರೀಮ್ ತಿಂತಾರು, ಬಂದ್ಬಿಡ್ತೀನಿ. ಹಲೋ. ಹಾಯ್ ಡಾರ್ಲಿಂಗ್. ಕ್ರೀಮು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ನಾನ್ ನಿಮಗೆ ಹೇಳ್ಬೇಕು. ಯಾಕೆ ಹೇಳಿ? ಕ್ರೀಮ್ ನಿಮ್ಮದ್ ತಾನೆ, ದುಡ್ಡು ನಿಮ್ದು ತಾನೆ. ಅದು ಕರೆಕ್ಟ್. ರಾಂಗ್ ನಂಬರ್. ಹಾಯ್ ಸ್ವೀಟ್ ಹಾರ್ಟ್. This number is permanently out of order. ಒಳ್ಳೆ ಲೂಸ್ ಸವಾಸ ಆಯ್ತಲ್ಲ. ನೀವು ಐಟಮ್ಸ್ ತುಂಬಾ ಚೆನ್ನಾಗಿಟ್ಟಿದ್ದೀರಾ. ಬಿಲ್ಲು 65 ಆಯ್ತು. ಅಂದ್ರೆ ಕೊಟ್ಟು ಬೇಕು ಕಳ್ಸ್ಕೊ ಅಂತ ಹೇಳ್ತಾ ಇದ್ದೀರಾ. ಓಕೆ, ಇನ್ನೊಂದ್ ಸ್ವಲ್ಪ ಕುದುರ್ಸೋಣ ಅನ್ಕೊಂಡಿದ್ದೆ. ಏನ್ ಮಾಡಕ್ಕಾಗತ್ತೆ, ನಿಮಗೆ ಲಾಸ್. ಗುರು 65 ರೂಪಾಯಿ ಅಂತೆ. ಹಲೋ, ದುಡ್ಡು. ಎಕ್ಸ್ಕ್ಯೂಸ್ ಮೀ, ಈ ಗಾಡಿಲಿ ಹೋದ್ನಲ್ಲ, ದುಡ್ಡು ಅವನ ಹತ್ರ ಇದೆ. ಓಡೋಗ್ ತಗೊಂಡ್ಬಿಡ್ಲ? ಈ ಬುಡ್ಬಡಿಕೆ ಎಲ್ಲ ನನ್ನ ಹತ್ರ ಬೇಡ, ಮುಚ್ಕೊಂಡು ಮಡ್ಗ ದುಡ್ಡ. ಅಯ್ಯೋ, ಇದ್ರಲ್ವಾ ಗುರು ಮಡಗೋದಕ್ಕೆ? ಫುಲ್ ಎಂಟಿ. 1.5 hour ಟೈಮ್ ಕೊಟ್ರೆ ಹಿಂಗ್ ಹೋಗಿ ಹಿಂಗೆ ತಕೊಂಡ್ ಬಂದ್ಬಿಡ್ತೀನಿ. ದಯವಿಟ್ಟು ಹುಡುಗಿರ ಮುಂದೆ ಮರ್ಯಾದೆ ತೆಗಿಬೇಡ ಗುರು. ನಿನ್ನ ಮುಖಕ್ಕೆ ಮರ್ಯಾದೆ ಬೇರೆ ಕೇಳು. ಪಿಚ್ಚ ಶರ್ಟು, ಪಿಚ್ಚ ಪ್ಯಾಂಟು. ಒಳಗಂಡ್ರೆ ಬೇರೆ ಹಾಕಿಲ್ಲ. ಏನಪ್ಪ ಶಿವನೇ ಮಾಡೋದು? ಬಟ್ಟಿ ಮಗ, ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ಗೆ ಅಸ್ಟೆಂಟ್ ಕೆಲಸ ಸಿಕ್ಕಿದ್ದಕ್ಕೆ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಮ್ಯಾನೇಜರ್ ಕೆಲಸ ಸಿಕ್ಕದಂಗೆ ಸ್ಟಾರ್ ಹೋಟ್ಲಲ್ಲಿ ರೂಮ್ ಹಾಕೊಂಡು ಪಾರ್ಟಿ ಕೊಡಿಸ್ತಾವನೆ. ಇದಕ್ಕೆಲ್ಲ ಖರ್ಚು ಮಾಡೋ ಬದಲು ಯಾವ್ದಾರ ಒಳ್ಳೆ ಡಾಬಾದಲ್ಲಿ ಕೂತಿದ್ರೆ 2 ಪೆಗ್ಗು ಎಕ್ಸ್ಟ್ರಾ ಹಾಕ್ಬೋದಾಗಿತ್ತು. ಎಂಜಾಯ್. ಹಲೋ, ಹೇಗಿದ್ಯಪ್ಪ ನನ್ ಸೆಟಪ್? ಮಾಮೂ, ಏನ್ ಅರೇಂಜ್ಮೆಂಟ್ಸು ನಿಂದು? ಬ್ಯೂಟಿಫುಲ್. ಓಪನ್ ಮಾಡೋಣ, ಸೂಪರ್. ಈ ಸೆಟಪ್ ನೋಡಿದ್ರೆ ನಿಮ್ ಬರ್ತಾ ಇದೆ, ಕಂಟ್ರೋಲೇ ಮಾಡಕ್ ಆಯ್ತಾ ಇಲ್ಲ. ಎಲ್ಲ ಹಾಳಾಗೋಗಿದ್ದು ಡಬ್ಬ ನನ್ ಮಗನೇ. ನೀನ್ ಹೇಳಿದ್ಯಲ್ಲ ಮಗ, ಪಾರ್ಟಿಗೆ ಕಳೆ ಕಟ್ಬೇಕು ಅಂತ, ಅದಕ್ಕೆ ಆ ಟೈಪ್ ಸೀಡಿ ತರ್ತಾ ಇದೀನಿ. ಮಚ್ಚಿ ಸಿಂಗಲ್ ಡಬಲ್ ಬೇಡ, 3x. ಓಕೆ. ಇಷ್ಟು ಬೇಗ ಬಂದ್ಬಿಟ್ಟ, ನೋಡೇ ಬಿಡೋಣ.
ಎಲ್ಲ ನನ್ನ ಹುಚ್ಚು ಭ್ರಮೆ. ನನ್ನ ಮಗ ಇಲ್ಲಿ ಬೇಗ ಬರ್ತಾನೆ. ಬಾತ್ರೂಮ್ ಯಾರೇ ನೀವು? ನನ್ ಮಗನೇ ಫುಲ್ ಟೈಟ್ ಮಾಡಿಸಿ ಕೆಲಸ ಎಲ್ಲ ಮುಗಿಸಿ ಬಾತ್ರೂಮ್ ಅಲ್ಲಿ ಕೂಡ ಹಾಕಿ ಎಸ್ಕೇಪ್ ಆಗ್ಬೇಕು ಅಂತೀಯ. ಎಸ್ಕೇಪಾ? ಅಯ್ಯೋ ನಾನು ಈಗ ತಾನೇ ಬರ್ತಾ ಇದ್ದೀನಿ. ಹಾಗಾದ್ರೆ ಆ ಕುಳ್ಳ ಕುಳ್ಳ ಇವಾಗ ಇಂಥ ಕೆಲಸ ನಂಗೆ ಗೊತ್ತಿಲ್ಲ. ನೋ, ಅವ್ನು ಹೋದ್ಮೇಲೆ ನೀನ್ ಬಂದಿದ್ಯಾ ಅಂದ್ರೆ ಇದು ಸಿಂಗಲ್ ಪೇಮೆಂಟ್ ಡಬಲ್ ಡ್ಯೂಟಿ. ಡಬಲ್ ಡ್ಯೂಟಿನ? ಎರಡು ಡ್ಯೂಟಿ ಪೇಮೆಂಟ್ ನೀನೇ ಕೊಡ್ಬೇಕು. ಗಿವ್ ಮಿ ಮನಿ. ಮನಿ ಮನಿ? ಯಾವ ಮನಿ? ನಾನೇ ಒಂದ್ ಶನಿ. ಅಮ್ಮ ನಿನಗೆ ಎಲ್ಲಿಂದ ತರಲಮ್ಮ ಮನಿ? ನೋಡಮ್ಮ ತಾಯಿ, ನಿನ್ನ ವ್ಯವಹಾರಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ ಸಿಸ್ಟರ್. ಸರ್ ಅದು ನಾನು ಇವಳು ಬೆಡ್ರೂಮ್ ಅಲ್ಲಿ. ಅಲ್ಲಲ್ಲ, ನಾನು ಇವಳು ಬಾತ್ರೂಮ್ ಅಲ್ಲಿ. ಇಲ್ಲ ಸರ್, ನಾನು ಬೆಡ್ರೂಮ್ ಅಲ್ಲಿ, ಇವಳು ಬಾತ್ರೂಮ್ ಅಲ್ಲಿ. ಅಥವಾ ಸುಂದರವಾಗಿದೆ. ನಾನು ನನಗಾಗಿದ್ರೆ ಮನೆ ಮನೆ ಅಂತೆ ಸರ್. ಅದೇನ್ ಭಕ್ತಿ, ಅದೇನ್ ಭಕ್ತಿ ಅಲ್ಲ. 1 ಗಂಟೆಯಿಂದ ಅದೇನ್ ಪ್ರಾರ್ಥನೆ ಮಾಡ್ತಿರ್ಬೋದು. ನಾನು ನಿನ್ನೆ ಖುಷಿ ತರ ದೊಡ್ಡ ಆರ್ಟಿಸ್ಟ್ ಆಗಿ ಮಾಧುರಿ ದೀಕ್ಷಿತ್ ಹಾಕೊಂಡು ಗಜಗಾಮಿನಿ ತರ ಸಿನಿಮಾ ಮಾಡಿದ್ರು ಪರವಾಗಿಲ್ಲ. ಅಟ್ಲೀಸ್ಟ್ ಇಲ್ಲೇ ಯಾವ್ದಾದ್ರು ಲೋಕಲ್ ಸೆಟಪ್ ಮಾಡ್ಸಪ್ಪ. ಎಕ್ಸ್ಕ್ಯೂಸ್ ಮೀ. ನನ್ನ ಅಪ್ಲಿಕೇಶನ್ ನ ಇಷ್ಟು ಬೇಗ ಸ್ಯಾಂಕ್ಷನ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ತಂದೆ. ಥ್ಯಾಂಕ್ ಯು. ಎಸ್. ಸ್ವಲ್ಪ ಮಗುನ್ ನೋಡ್ಕೋತೀರಾ? ಉರುಳು ಸೇವೆ ಮಾಡ್ಬೇಕು. ಉರುಳ್ಬೇಕಾದ್ರೆ ಡಿಸ್ಟರ್ಬ್ ಆಗಬಾರ್ದು. ಪರವಾಗಿಲ್ಲ, ಕೊಡಿ. ಬಾ. ಆಹಾ, ಮಗು ತುಂಬಾ ಚೆನ್ನಾಗಿದೆ. ನಿಮ್ಗೆ ಹುಟ್ಟಿದ್ದ? ಐ ಮೀನ್ ನಿಮ್ಮ ಅಕ್ಕ ತಂಗಿ ನಿಮ್ಮದ ಅಂತ ಕೇಳಿದೆ. ನಿಮ್ದು ಅಂತಾನೆ ಇಟ್ಕೊಳ್ಳಿ. ನಾನ್ ಬರೋವರೆಗೂ. ಹಾಗೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನೀವು ಅಷ್ಟೇ ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಬೇಗ ಹೋಗಿ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ಡೋಂಟ್ ವರಿ, ನೈ ಹೂನಾ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲೂ ಕಾಣ್ತಿಲ್ವಲ್ರಿ? ಏನ್ರಿ ಮಾಡೋದು? ಓನ್ಬೇಕು ನಿಂಗೆ? ಚಿಲ್ಲಿ ಚಿಕನ್ ಬೇಕಾ? ಮಟನ್ ಮಗುರಿ ಚಿಕನ್ 65 ಬೇಕಾ? ಪಾಪ್ಕಾರ್ನ್ ಬೇಕಾ? ಮಗನೇ, ಮಗುನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ಯಾ? ಕಿಡ್ನಾಪ? ರೇ ಸ್ವಾಮಿ, ಯಾರು ನೀವು? ಹೋರಿ ಆಯ್ಸೆ ನಿಮ್ಮಪ್ಪ ಕೊಡ ಮಗುನ. ಮದ್ವೆ ಛತ್ರದಲ್ಲಿ ಮಗು ಆಡ್ಕೊಳ್ಳಿ ಅಂತ ಬಿಟ್ಟಿದ್ರೆ ಕತ್ಕೊಂಡ್ ಬಂದಿದ್ದೀನಪ್ಪ. ಯಾವ ಮದುವೆ, ಯಾವ ಛತ್ರ? ರೇ ಮೇಡಮ್, ಇದು ಬೇರೆಯವ್ರ ಮಗು. ಇದು ಸುಳ್ಳು ಬೇರೆ ಮಗುಳ್ತಾ ಕೊಡ ಮಗುನ. ಅಯ್ಯೋ, ಮಗು ಮೈ ಮೇಲೆ ಬಡವೆಗಳ ಕಾಣ್ತಿಲ್ರಿ, ಬಿಚ್ಕೊಂಡ್ಬಿಟ್ಟಿದ್ದಾನೆ. ನೋಡ್ರೆ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾವ್ದೋ ಒಂದು ಹುಡುಗಿ ಬಂತು, ಮಗು ಅಲ್ತಾ ಇದೆ, ಸ್ವಲ್ಪ ಹಿಡ್ಕೊಳ್ಳಿ, ಉರುಳು ಸೇವೆ ಮಾಡಿ ಬರ್ತೀನಿ ಅಂತ ಹೋಯ್ತು ಅಷ್ಟೇ. ನೋಡು, ಈ ಕತೆ ಎಲ್ಲ ನಾತ ಕಟ್ಬೇಡ. ಮರ್ಯಾದೆಯಾಗಿ ಬಿಚ್ಕೊಂಡ್ರೆ ಒಡವೆ ಕೊಟ್ಬಿಡು. ರೇ, ಬಿಚ್ಕೊಂಡಿದ್ರಲ್ವನ್ರಿ ಕೊಡೋದಿಕ್ಕೆ. ಇವ್ರು ಯಾರು ಇವ್ರು? ಇವನು ಮರ್ಯಾದೆಯಿಂದ ಹೇಳಿದ್ರೆ ಕೇಳಲ್ಲ ಅಂತ ಕಾಣಿಸುತ್ತೆ ಕಣೆ. ಕೇಳೋದಿಲ್ಲ. ಈಗೇನ್ ಹೊಡಿತೀರಾ ಈಗ? ಹಾಯ್ ಪಿಂಕಿ. ಹೋಗಲ್ಲ ಮಂಕಿ. ನನ್ ಮಗನೇ, ಹುಡುಗಿರ್ಗೆ ನೆಟ್ ಹಾಕಕ್ಕೆ ಬರಲ್ಲ, ಪಟ್ಟಾಕಕ್ಕೆ ಹೋಗ್ತಾನೆ. ಪಟ್ಟಾಕೋದು ಒಂದು ಕಲೆ ನಮ್ಮ ಕಲೆ. ಅಲ್ಲೋಡ ನಿನ್ ಡೋ ಬರ್ತಾವಳೆ. ಈಗ ನೋಡ. ಹಾಯ್ ಮೋನಾ. ಇವತ್ ಸಂಜೆ ಪಿಕ್ಚರ್ ಹೋಗಲ್ವಾ? ಏನಕ್ಕೆ? ಥಿಯೇಟರ್ ಕುತ್ಕೊಂಡು ಗೊರ್ಕೆ ಹೊಡಿಯಕ್ಕ? ಹೋಗಲ್ಲ ಡಾಂಕಿ. Do you like me? ಮಾಮು. ಮಾಮ ಅಲ್ಲೋಡ. ನೋಡಿ ಏನು ಹಾಗೆ ಯೂ ಟರ್ನ್ ತಗೊಂಡು ಎಸ್ಕೇಪ್ ಆಗೋಣ ಅಂತ ಅನ್ಕೊಂಡಿದ್ಯಾ? ಸ್ವಲ್ಪ ರಿವರ್ಸ್ ಗೇರ್ ಹಾಕೊಂಡು ಬಾ ಇಲ್ಲಿ. ನೋಡು, ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ಬಿಟ್ಟು ರೈಟ್ ಹೇಳ್ತಾ ಇರ್ಬೇಕು. ಏನ್ ಪ್ರಶ್ನೆ? ವೆರಿ ಸಿಂಪಲ್. ಬನಶಂಕರಿಯಿಂದ ಜೈನ್ ಕಾಲೇಜ್ಗೆ ಒಂದ್ ಸಿಟಿ ಬಸ್ ಹೊರಡುತ್ತೆ. ಮೈಸೂರು ಬ್ಯಾಂಕ್ ಕಾಲೋನಿಲಿ ಒಂದು ಫುಲ್ ಡ್ರೆಸ್ ಹಾಕೊಂಡಿರೋ ಹುಡುಗಿ ಬಸ್ ಹತ್ಕೋತಾಳೆ. ಕಂಡಕ್ಟರ್ ಅವಳಿಗೆ ಫುಲ್ ಟಿಕೆಟ್ ಕೊಡ್ತಾನೆ. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಒಂದು ಹಾಫ್ ಡ್ರೆಸ್ ಹಾಕೊಂಡಿರೋ ಹುಡುಗಿ ಬಸ್ ಹತ್ಕೋತಾಳೆ. ಕಂಡಕ್ಟರ್ ಅವಳಿಗೆ ಹಾಫ್ ಟಿಕೆಟ್ ಕೊಡ್ತಾನೆ. ಅದ್ರ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಅದೇ ಬಸ್ಗೆ ಒಂದು ಹುಡುಗಿ ಹತ್ಕೋತಾಳೆ. ಕಂಡಕ್ಟರ್ ಅವಳಿಗೆ ಟಿಕೆಟೇ ಕೊಡಲ್ಲ. ಯಾಕೆ? ಅದು ಫುಲ್ ಡ್ರೆಸ್ಗೆ ಫುಲ್ ಟಿಕೆಟ್, ಹಾಫ್ ಡ್ರೆಸ್ಗೆ ಹಾಫ್ ಟಿಕೆಟ್.
ಟಿಕೆಟ್ ಇಲ್ಲ ಅಂದ್ರೆ ಅವಳು ಡ್ರೆಸ್ ಹಾಕೊಂಡಿರಲ್ಲ ಅಲ್ವಾ ಡ್ರೆಸ್ ಹಾಕದೆ ಯಾರು ಬಸ್ ಹತ್ತಾರೇನ ಪಾತಿ ನನ್ನ ಮಗನೇ ಯು ಕಂಟಿನ್ಯೂ ನೀನ್ ಹೇಳು ಸೋಡಿ. ಅವಳು ಕಂಡಕ್ಟರ್ಗೆ ನೆಂಟ್ರು ಇರ್ಬೇಕು. ನೋ. ಹುಚ್ಚಿನಾ? ಪ್ಲೀಸ್, ನನಗೆ ಗೊತ್ತಿಲ್ಲ ರೀ. ಏನೇ ಸೋಡಿ ನೀನು, ಇಷ್ಟು ಚಿಕ್ಕ ಚಿಕ್ಕ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ್ಮೇಲೆ ನಾಳೆ ದೊಡ್ಡ ದೊಡ್ಡ ಎಕ್ಸಾಮ್ ನಲ್ಲಿ ಉತ್ತರ ಏನ್ ಬರೀತ್ಯಾ? ಅವಳು ಚಿಕ್ಕ ಹುಡುಗಿ, ಅದಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಗೊತ್ತಾಯ್ತಾ? ಎಲ್ಲಿ ಹೋಗ್ತಾ ಇದೀಯಾ? ಆನ್ಸರ್ ಹೇಳ್ದೆ ಹೋದ್ರೆ ಫೈನ್ ಕಟ್ಬೇಕಾಗುತ್ತೆ. ಫೈನಾ? ಒಂದ್ 20 ಬಸ್ಕಿ ಹೊಡೆದು ರೈಟ್ ಹೇಳ್ತಾ ಇರೋ. ಒಂದು ಏನು ಹೀರೋಯಿಸಮ್ಮ? ನಿಂದೇನೋ ರೌಡಿಸಮ್ಮ? ಇದು ನನ್ನ ಸೋಡಿ ವಿಷಯ ಅಲ್ಲ, ಇದು ಹುಡುಗಿರಿಗೆ ಸಂಬಂಧಪಟ್ಟ ವಿಷಯ. ನೀನೇನ್ ಫೀಮೇಲ್ ರೆಪ್ರೆಸೆಂಟೇಟಿವ್? ನೀನೇನೋ ಮೇಲ್ ಡಿಕ್ಟೇಟರಾ? ಹೌದು, ನಾನ್ ಮೇಲ್ ಡಿಕ್ಟೇಟರ್. ನಾನು ಫೀಮೇಲ್ ರೆಪ್ರೆಸೆಂಟೇಟಿವ್. ರೆಪ್ರೆಸೆಂಟೇಟಿವ್ ಆದ್ರೆ ಏನೇ ಮಾಡ್ತೀಯಾ? ನೀನೇನೋ ಮಾಡ್ತೀಯಾ? ನೀನೇನೇ ಮಾಡ್ತೀಯಾ? ಏಯ್, ನೀನೇನೋ ಮಾಡ್ತೀಯಾ? ಓಕೆ ಲೇ ಗಯಾಳಿ. ಯೋ ಬಿಡು ಕೈನ. ಬಾರೆ ವಿವಿ ಹೋಗೆ. ಹಲೋ, ಎಲ್ಲಿ ಕಂಟಿನ್ಯೂಟಿ ಡೈಲಾಗ್ ಹೇಳಲೇ ಇಲ್ಲ? ಯೋ ಐ ಹೇಟ್ ಯು. ಥ್ಯಾಂಕ್ ಯು. ಏನಾದ್ರು ಬಿರುಗಾಳಿ? ಥ್ಯಾಂಕ್ಸ್. ಯುವರ್ ಸ್ವೀಟ್ ನೇಮ್ ಪ್ಲೀಸ್? ಕೋಕಿಲ. ಬನ್ನಿ ನನ್ ಪಕ್ಕ ಕೂತ್ಕೊಳ್ಳಿ. ಇಲ್ಲ ಇಲ್ಲ, ನನ್ ಪಕ್ಕನೇ ಕರೆಕ್ಟ್. ಇಲ್ಲ, ನನ್ ಪಕ್ಕನೇ ನನ್ ಪಕ್ಕ. ಸ್ಟಾಪ್ ಇಟ್. ನನ್ ಸೀಟು ಅಲ್ಲಲ್ಲ, ಇಲ್ಲಿ. ನೀವು ಸ್ಟೂಡೆಂಟ್ ಅಲ್ಲ? ನೋ, ನಾನು ಹೊಸದಾಗಿ ಬಂದಿರೋ ಲೆಕ್ಚರರ್. ಕಮಾನ್ ಕಮಾನ್, ಎಲ್ರೂ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಮಂಜು, ಮಂಜುನಾಥ್, ಪವನ್, ಅರ್ಜುನ್. ಹೆಸರು ಅರ್ಜುನ್, ಆದ್ರೆ ಕ್ಯಾರೆಕ್ಟರ್ ಮಾತ್ರ ಸೈಲೆನ್ಸ್ ಸೈಲೆನ್ಸ್. ಶರಣ್ಲಿಂಗ್ ಮೆಣಸಿನಕಾಯಿ. ಮೆಣಸಿನ್ಕಾಯಿನ ಯಾಕೆ ಮುಂದಿಟ್ಕೊಂಡಿದ್ಯಾ? ಹಿಂದೆ ಇಟ್ಕೊಂಡ್ರೆ ಉರಿಯುತ್ತಂತೆ. ಹೌದು ಮೇಡಮ್, ಪಾಪ ಅವ್ರವ್ರ ಅನುಭವ ಹೇಳ್ಕಂತಾರೆ. ಶಟ್ ಅಪ್, ಸಿಟ್ ಡೌನ್. ನೆಕ್ಸ್ಟ್, ಮೈ ನೇಮ್ ಇಸ್ ಅಂಜಲಿ. ಅಲಿಯಾಸ್ ಗೈ. ನನ್ನ ಹೆಸರು ಸಿದ್ಧಾರ್ಥ ಅಂತ, ಎಲ್ಲ ನನ್ನ ಸಿದ್ದು ಅಂತ ಕರೀತಾರೆ. ಓಹೋ, ನೀನೇನಾ? ಮಹಾಭಾರತದ ದುಶ್ಯಾಸನ ತರ ಅಂಜಲಿನ ದ್ರೌಪದಿ ಅಂತ ತಿಳ್ಕೊಂಡು ವಸ್ತ್ರಾಪಹರಣ ಮಾಡಿದ್ದು. ಮಾರ್ನಿಂಗ್ ಎವ್ರಿಬಡಿ. ಕಮ್ ಆನ್, ನೆನ್ನೆ ಪೇಂಟಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ನಲ್ಲ, ಯಾರ್ಯಾರು ಏನೇನ್ ಮಾಡಿದಿರ ತೋರಿಸಿ. ನಂದು ನೋಡಿ ಮೇಡಮ್. ಇದು ಆರ್ಟ್ ತರ ಇಲ್ಲ, ನಿನ್ ಬಾಡಿ ತರ ಇದೆ. ಮೊದ್ಲು ಹುಡುಗಿರಿಗೆ ಕಾಳ್ ಹಾಕೋದ್ ಬಿಟ್ಟು ಸೀರಿಯಸ್ ಆಗಿ ಸ್ಟಡೀಸ್ ಕಡೆ ಗಮನ ಕೊಡು. ನೀನೇನ್ ಬಿಡ್ಸಿದ್ಯಾ? ವಾವ್, ಬ್ಯೂಟಿಫುಲ್. ಜಿಂಕೆನ ತುಂಬಾ ಚೆನ್ನಾಗಿ ಬರ್ತಿದ್ಯಾ. ಥ್ಯಾಂಕ್ ಯು. ಪ್ರೈಮರಿ ಸ್ಕೂಲ್ ಮಕ್ಕಳು ಬರೀತಾರೆ. ಇರ್ಬೋದನ ಮೇಡಮ್, ಆದ್ರೆ ಇದ್ರಲ್ಲಿ ಒಂದು ವಿಶೇಷತೆ ಇದೆ. ಏನು? ಈ ಕಣ್ಣನ್ನ ನೋಡಿ, ಜಿಂಕೆನ ಬೆನ್ನ ಹಟ್ಕೊಂಡು ಬರ್ತಿರೋ ಶ್ರೀರಾಮನ್ ಪ್ರತಿಬಿಂಬ ಇದೆ. ಮಾರ್ವೆಲಸ್. ಒಂದು ಜಿಂಕೆ ಕಣ್ಣಲ್ಲಿ ಇಡೀ ರಾಮಾಯಣನೇ ಬರ್ದಿದ್ಯಾ? ಥ್ಯಾಂಕ್ ಯು ಮೇಡಮ್. ಏನಿದು ಇಷ್ಟು ಲೇಟ್ ಕ್ಲಾಸ್ ಬರ್ತಾ ಇದೆಯಾ? ಅಯ್ಯೋ, ಅದೇನ್ ಕೇಳ್ತೀರಾ ಮೇಡಮ್, ಅದೊಂದು ದೊಡ್ಡ ಕತೆ. ಅಯ್ಯೋ, ನಿನ್ ಕಥೆ ಯಾವಾಗ್ಲೂ ದೊಡ್ಡೇನಾ? ಇಲ್ಲ ಮೇಡಮ್, ಯಾವಾಗ್ಲೂ ಚಿಕ್ಕದೆ, ಒಂದೊಂದ್ಸಲ ದೊಡ್ಡದಾಗ. ಇದೇನಿದು, ಬರೀ ಕಾಲೇ ಇದೆ. ಅಷ್ಟಕ್ಕೆ ಇಷ್ಟ ಆಗಿದೆ. ಇನ್ನು ನೀವು ಫುಲ್ ಬಾಡಿ ನೋಡ್ಬೇಕು ಅಂದ್ರೆ ಫ್ಲಾಶ್ ಬ್ಯಾಕ್ಗೆ ಹೋಗ್ಬೇಕು ಮೇಡಮ್.
ಬೆಂಗಳೂರು ಯಾವ ಪಾರ್ಕ್ಗೆ ಎಂಟ್ರಿ ಕೊಟ್ರು ಎಲ್ಲಾ ಕಡೆ ಫುಲ್ ಕಂಬೈನ್ಡ್ ಸ್ಟಡೀಸ್. ಅಲ್ಲಿ ಟೀನೇಜು, ಇಲ್ಲಿ ಓಲ್ಡ್ ಏಜ್, ಅಲ್ಲಿ ಮಿಡ್ಲ್ ಏಜು, ಇಲ್ಲಿ ಇದು ಫುಲ್ ಎಂಗೇಜ್. ಯಾವ್ದನ್ನ ಸ್ವಿಚ್ ಮಾಡಬೇಕು, ಯಾವ್ದನ್ನ ಸ್ಕೆಚ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ವೇ. ಆರ್ಟಿಸ್ಟಿಕ್ ಐಟಮ್ ಅಂದ್ರೆ ಇದು. ಅಂದವಾದ ಪಾದ, ನೀಳವಾದ ಬೆರಳು, ಬೆರಳಿಗೆ ಬೆಳ್ಳಿ ಕಾಲುಂಗ್ರ, ಅಜ್ಜಿ ಕಾಲದ ಗೆಜ್ಜೆ, ಮದರಂಗಿ ಚಿತ್ತಾರ. ಹಮ್ ದಿಲ್ ದೇ ಚುಕೆ ಸನಂ ಪಿಕ್ಚರಲ್ಲಿ ಐಶ್ವರ್ಯ ರೈಗೆ ಅಲಂಕಾರ ಮಾಡ್ದಂಗಿದೆ. ಎಲ್ಲ ಓಕೆ, ಆದ್ರೆ ಸೀರೆ ಇಷ್ಟು ಕೆಳಗೆ ಯಾಕೆ? ಇನ್ನೊಂದು ಸ್ವಲ್ಪ ಮೇಲೆತ್ತಿದ್ರೆ ಬ್ಯೂಟಿಫುಲ್ ಸ್ಕೆಚ್ ಮಾಡ್ಬೋದಾಗಿತ್ತು. ಹೆಂಗಪ್ಪ ಹೇಳದೆ ಅವಳಿಗೆ. ಸ್ವಲ್ಪನ ಕಾಮನ್ ಸೆನ್ಸ್ ಅನ್ನೋದೇ ಅಲ್ಲ ಸರ್. ಬನ್ನಿ ಸರ್, ಈಗಿನ ಕಾಲದ ಜನಕ್ಕೆ ಸ್ವಲ್ಪನೂ ಹೆಲ್ಪಿಂಗ್ ನೇಚರ್ ಅನ್ನೋದೇ ಇಲ್ಲ ಸರ್. ಯಾಕೆ ಸರ್? ಮತ್ತೇನ್ ಸರ್, ಇನ್ನೊಂದ್ ಸ್ವಲ್ಪ ಮೇಲೆತ್ತಿದ್ರೆ ಅವಳ ಅಪ್ಪನ ಮನೆ ಗಂಟೆ ಏನ್ ಸರ್ ಹೋಗ್ತಾ ಇತ್ತು? ಏನ ಸರ್? ಸೀರೆನಾ ಸರ್? ಸೀರೆನಾ? ಹಾ ಸೀರೆನೆ. ಹೌದು ರೀ, ಆಗ್ಲಿಂದ ನೋಡ್ತಾ ಇದೀನಿ ಸೀರೆ ಮೇಲಿತ್ತು ಅಂತ ಸಿಗ್ನಲ್ ಮಾಡ್ತಾ ಇದ್ದಾನೆ ಇಡಿಯಟ್. ನನ್ನ ಹೆಂಡತಿಗೆ ಸೀರೆ ಮೇಲೆ ಅಂತೀಯೋ? ಸರ್ ನಿಮ್ಮ ಹೆಂಡತಿನ? ಸರ್ ಐ ಆಮ್ ವೆರಿ ಸಾರಿ ಸರ್. ಸರ್ ದೇವರಾಣೆ ಮಾಡಿ ಹೇಳ್ತೀನಿ ಸರ್, ನಿಮ್ಮ ಹೆಂಡತಿ ಮುಖ ನೋಡ್ಲಿಲ್ಲ ಸರ್. ಚಿತ್ರ ಬರೆಯೋದಕ್ಕೆ ಸೀರೆ ಮೇಲೆ ಅಂತೀಯೋ? ಇದನ್ ಕ್ಲಾಸ್ ರೂಮಾ ಇಲ್ಲ ಲಾಫಿಂಗ್ ಕ್ಲಬ್? ಇಲ್ಲ ಸರ್, ಅದು ನೋ ರೀಸನ್, ಒನ್ಲಿ ಲಿಸನ್. ನೆಕ್ಸ್ಟ್ ನೇಚರ್ ಕ್ಯಾಂಪು ನಿಮ್ಮ ಕ್ಲಾಸ್